ಶಿಕಾಗೋ ನಗರದ ಪಕ್ಕದಲ್ಲಿರೋ ಮಿಚಿಗನ್ ಮಹಾಸರೋವರದ ದಂಡೆಯ ಖಾಲಿ ಜಾಗ ಹಾಗೇ ಇರಬೇಕು, ಅಲ್ಲಿ ಕಟ್ಟಡಗಳು ಬರೋದು ಬೇಡ ಅನ್ನೋ ಕಾರಣದಿಂದಾಗಿ ಈ 313 ಎಕರೆ ಜಾಗವನ್ನು ಗ್ರ್ಯಾಂಡ್ ಪಾರ್ಕ್ ಅಂತ ಕರೆದು ಹಾಗೆ ಉಳಿಸಿದ್ದಾರೆ. ಹಾಗೆ ನೋಡಿದರೆ ಈ ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋ ಕೂಡ ಈ ಗ್ರ್ಯಾಂಡ್ ಪಾರ್ಕ್ ಒಳಗಡೆ ಇರೋದು. ಈ ಗ್ರ್ಯಾಂಡ್ ಪಾರ್ಕ್ ಉದ್ಯಾನವನದಲ್ಲಿ ಬಹಳಷ್ಟು ಸಂಗೀತ ಸಮಾರಂಭಗಳು ನಡೀತಾ ಇರ್ತವಂತೆ. ಹಾಗೆ ನೋಡಿದರೆ ಈ ಗ್ರ್ಯಾಂಡ್ ಪಾರ್ಕ್ನ ಮುಖ್ಯ ಅಟ್ರ್ಯಾಕ್ಷನ್ ಅಂದರೆ ಬಕ್ಕಿಂಗ್ಹ್ಯಾಮ್ ಫೌಂಟೇನ್, ಕ್ಲಾರೆನ್ಸ್ ಎಫ್ ಬಕ್ಕಿಂಗ್ಹ್ಯಾಮ್ ಮೆಮೋರಿಯಲ್ ಕಾರಂಜಿ ಇಲ್ಲಿಯ ಬಹುದೊಡ್ಡ ಆಕರ್ಷಣೆ. ಮಿಚಿಗನ್ ಮಹಾಸರೋವರದಲ್ಲಿ ನೌಕಾಯಾನ ಮಾಡಿ ಚಿಕಾಗೋಕ್ಕೇನಾದ್ರು ಬಂದರೆ ಈ ಕಾರಂಜಿ ಮುಂದ್ಗಡೆಯಿಂದನೇ ನೀವು ಚಿಕಾಗೋ ಪ್ರವೇಶ ಮಾಡೋದರಿಂದ ಇದನ್ನು ಚಿಕಾಗೋದ ತಲಬಾಗ್ಲು ಪ್ರದೇಶ ಅಂತಲೇ ಕರೀತಾರೆ. ಇಲ್ಲಿ ಕಾರಂಜಿಯನ್ನು ಮಿಚಿಗನ್ ಮಹಾಸರೋವರಕ್ಕೆ ಹೋಲಿಸ್ತಿದ್ದಾರೆ. ಹಾಗೂ ಅದನ್ನು ಸುತ್ತುವರೆದಿರೋ 4 ಕುದುರೆಗಳು ಮಿಚಿಗನ್ ಮಹಾಸರೋವರನ್ನ ಸುತ್ತುವರೆದಿರೋ 4 ರಾಜ್ಯಗಳನ್ನು ಅಂದರೆ ಇಲಿನಾಯ್ಸು, ವಿಸ್ಕನ್ಸಿನ್ನು, ಮಿಚಿಗನ್ ಮತ್ತು ಇಂಡಿಯಾನಾ ಇವನ್ನು ಸೂಚಿಸ್ತವಂತೆ. ಫ್ರಾನ್ಸ್ ದೇಶದೊಳಗೆ ಈ ಥರನೇ ಇರೋ ಒಂದು ಮೂಲ ಕಾರಂಜಿ ಒಂದು ಅಲ್ಲಿದೆ. ಅದರ 2 ಪಟ್ಟು ದೊಡ್ಡದಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಇದು ಪ್ರಪಂಚದಲ್ಲಿಯೇ ಒಂದು ದೊಡ್ಡ ಕಾರಂಜಿ ಅನಿಸ್ಕೊಳ್ತದೆ. ಪ್ರತಿ ನಿಮಿಷಕ್ಕೆ 15,000 ಗ್ಯಾಲನ್ನು ನೀರು ಈ ಕಾರಂಜಿಯಿಂದ ಹೊರಚಿಮ್ತದೆ. ನಮ್ಮ ಟಿ ಬಿ ಡ್ಯಾಮು KRSನಲ್ಲಿ ಇರೋ ಥರ ಇಲ್ಲಿ ಕೂಡ ಲೈಟ್ ಆ್ಯಂಡ್ ಮ್ಯೂಸಿಕ್ ಶೋ ಅಂದರೆ ನೆಳಲು ಬೆಳಕಿನ ಸಂಗೀತ ಕಾರ್ಯಕ್ರಮ ಪ್ರದರ್ಶನ ಸಾಯಂಕಾಲದ ಹೊತ್ತು ಮಾಡ್ತಾರೆ. ಎಡ್ವರ್ಡ್ ಬೆನೆಟ್ ಅನ್ನೋ ಒಬ್ಬ ಆರ್ಕಿಟೆಕ್ಟು ಇದನ್ನು ನಿರ್ಮಾಣ ಮಾಡಿದಾರಂತೆ. ಕಾರಂಜಿಯಿಂದ ಮುಂದೆ ನಡ್ಕೊಂಡು ಗ್ರ್ಯಾಂಡ್ ಪಾರ್ಕ್ ಹೊರಗಡೆ ಬಂದು ರಸ್ತೆ ದಾಟಿದರೆ ಮಿಚಿಗನ್ ಮಹಾಸರೋವರ ಎದುರಿಗೆ ಕಾಣ್ತದೆ. ಈ ಮಿಚಿಗನ್ ಮಹಾಸರೋವರ ಚಿಕಾಗೋ ನಗರಕ್ಕೆ ಅಂಟಿಕೊಂಡಿರುವಂಥ ತುಂಬ ಸ್ವಚ್ಛವಾದ ಸಿಹಿ ನೀರಿನ ಸರೋವರ. ಇದು ಮಾನವ ನಿರ್ಮಿತ ಅಲ್ಲ, ಇದು ಪ್ರಕೃತಿ ದತ್ತವಾಗಿ ತಾನೇ ಆಗಿರುವಂಥದ್ದು. ಇದು ಎಷ್ಟು ದೊಡ್ಡದು ಅಂದರೆ ಇದರದು 307 ಮೈಲು ಉದ್ದ ಇದೆ, 118 ಮೈಲು ಅಗಲ. ಇದರ ಸುತ್ತಳತೆ 1640 ಮೈಲ್ಗಳು. ಮಧ್ಯದಲ್ಲಿ 1000 ಅಡಿ ಆಳವಾಗಿದೆ. ಸಮುದ್ರದ ಥರನೇ ಇದೆ, ಆದರೆ ಸಮುದ್ರ ಅಲ್ಲ, ಸಿಹಿ ನೀರಿನ ಸರೋವರ. ಇಲ್ಲಿ ಕೂಡ ಬೀಚ್ಗಳಿದ್ದಾವೆ. ಸಮುದ್ರದ ಮೇಲಿನ ಗಾಳಿ ಥರನೇ ಗಾಳಿ ಬೀಸೋದ್ರಿಂದ ಚಿಕಾಗೋಗೆ ಗಾಳಿ ನಗರನೇ ಅಂತಾರಂತೆ. ಚಿಕಾಗೋ ನಗರ ಸುಮಾರು 28 ಮೈಲು ಉದ್ದ ಜಾಗ ಮಿಚಿಗನ್ ಮಹಾಸರೋವರದ ದಡದಲ್ಲೇ ಇರೋದರಿಂದ ಚಿಕಾಗೋದಲ್ಲಿ 24 ಸಿಹಿ ನೀರಿನ ಬೀಚ್ಗಳು ಇದ್ದಾವೆ. ಮಿಚಿಗನ್ ಮಹಾಸರೋವರ ಉತ್ತರ ಅಮೆರಿಕಾದ 5 ಮಹಾಸರೋವರಗಳಲ್ಲಿ ಒಂದು. ಇನ್ನು ಉಳಿದವು ಅಂತಂದರೆ ಲೇಕ್ ಹ್ಯೂರಾನ್, ಲೇಕ್ ಸುಪೀರಿಯರ್, ಲೇಕ್ ಒಂಟಾರಿಯೋ, ಲೇಕ್ ಏರಿ. ಅವು 4 ಮಹಾಸರೋವರಗಳು ಅಮೇರಿಕಾ ಮತ್ತು ಕೆನಡಾ ಮಧ್ಯೆ ಗಡಿಯೊಳಗಿದ್ದಾವೆ. 1900 ಇಸ್ವಿ ಒಳಗಡೆ ಅಂದರೆ ಸರಿಸುಮಾರು 125 ವರ್ಷದ ಹಿಂದನೇ ಇವರು ಚಿಕಾಗೋ ನದಿಯನ್ನು ಮಿಸಿಸಿಪ್ಪಿ ನದಿಗೆ ಜೋಡಣೆ ಮಾಡ್ತಾರೆ. ಹೀಗಾಗಿ ನೀವು ಹಡಗಿನಲ್ಲಿ ಕೂತ್ಕೊಂಡು ಶಿಕಾಗೋ ನದಿಯಿಂದ ಮಿಚಿಗನ್ ಸರೋವರವನ್ನು ದಾಟಿಕೊಂಡು ಮಿಸಿಸಿಪ್ಪಿ ನದಿ ಮುಖಾಂತರವಾಗಿ ಗಲ್ಫ್ ಆಫ್ ಮೆಕ್ಸಿಕೋನಿಂದ ಹೊರಗಡೆ ಬರಬಹುದು. ಚೆನ್ನಾಗಿ ಪರಿಸರ ಸಂರಕ್ಷಣೆ ಮಾಡಿರೋದ್ರಿಂದ ಈ ನದಿಯ ಮತ್ತು ಸರೋವರದ ನೀರು ಕಲುಷಿತವಾಗಿಲ್ಲ. ಹೀಗಾಗಿ ಚಿಕಾಗೋ ನಗರಕ್ಕೆ ಯಾವುದೇ ರೀತಿಯ ನೀರಿನ ಸಮಸ್ಯೆಗಳು ಇಲ್ಲವೇ ಇಲ್ಲ. ಇಲ್ಲಿ ಮುಂದ್ಗಡೆ ಪ್ಲಾನೆಟೋರಿಯಂ ಇದೆ. ನಾವು ಶೋರ್ ಪಕ್ಕಕ್ಕೇ ನಡ್ಕೊಂಡು ಪ್ಲಾನೆಟೋರಿಯಂಗೆ ಹೋಗ್ತಾ ಇದ್ದೀವಿ. ಆಡ್ಲರ್ ಪ್ಲಾನೆಟೋರಿಯಂ ಪಕ್ಕಕ್ಕೇ ಇರೋದು ನಾರ್ದರ್ಲಿ ಐಲ್ಯಾಂಡ್ 12th ಸ್ಟ್ರೀಟ್ ಬೀಚ್ ಅಂತಾರೆ ಇದಕ್ಕೆ. ಯಾವುದೇ ರೀತಿ ಗಲಾಟೆ ಇಲ್ಲ, ಸುಂದರವಾದ ಪ್ರಕೃತಿಯ ತಾಣ, ಚಿಕ್ಕ ಚೊಕ್ಕ ಸಿಹಿ ನೀರಿನ ಸರೋವರ ತೀರದ ಮರಳಿನ ದಂಡೆ ಬೀಚು. ಈ ಚಿಕಾಗೋ ನಗರದ ಪಕ್ಕದಲ್ಲಿ ಇನ್ನೂ ಬಹಳಷ್ಟು ಸಿಹಿ ನೀರಿನ ಬೀಚ್ಗಳಿದಾವಂತೆ.
ನಾರ್ತ್ ಅವೆನ್ಯೂ ಬೀಚು, ಓಕ್ ಸ್ಟ್ರೀಟ್ ಬೀಚು, ಲೋಯ್ಲಾ ಬೀಚು, ಹಾಲಿವುಡ್ ಬೀಚು, ಮೋಂಟ್ರೋಸ್ ಬೀಚು, ಸೌತ್ ಶೋರ್ ಬೀಚು, ರೇನ್ಬೋ ಬೀಚು, ಹೀಗೆ 10 ಹಲವು ಇದಾವಂತೆ. ಅವನ್ನೆಲ್ಲ ನೋಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಈ ನಾರ್ದರ್ಲಿ ಐಲ್ಯಾಂಡ್ ಬೀಚು ತುಂಬ ಚೆನ್ನಾಗಿದೆ, ಸಂತೋಷ ಆಯಿತು. ಹೆಜ್ಜೆ ಹಾಕಲಿಕ್ಕೆ ಖುಷಿ ಆಗ್ತದೆ. ಒಂದು ಕಡೆ ಸಾಗರದಂಥ ಸರೋವರ, ಇನ್ನೊಂದು ಕಡೆ ಗಗನಚುಂಬಿ ಕಟ್ಟಡಗಳು, ಪ್ರಕೃತಿಯ ಮತ್ತು ಮಾನವ ನಿರ್ಮಿತ ಅದ್ಭುತಗಳ ಭವ್ಯತೆಯ ದರ್ಶನ ಒಂದೇ ಬಾರಿಗೆ ನಮಗಾಗ್ತದೆ ಇಲ್ಲಿ. ಈ ಮಿಚಿಗನ್ ಮಹಾಸರೋವರದ ಸಿಹಿ ನೀರಿನ ಬೀಚ್ನಿಂದ ನಾವು ಹೊರಗೆ ಬಂದ ಮೇಲೆ ನಾವು ನೇವಿ ಪಿಯರ್ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನೇವಿ ಪಿಯರ್ ಕೂಡ ಚಿಕಾಗೋದ ಒಂದು ತುಂಬ ಕುತೂಹಲಕಾರಿ ಪ್ರವಾಸಿ ತಾಣ. ಇದು ಶೆಡ್ ಅಕ್ವೇರಿಯಮ್ಮು, ತುಂಬ ಪ್ರಸಿದ್ಧವಾದದ್ದು. ಪಕ್ಕದಲ್ಲಿರೋ ಫೀಲ್ಡ್ ಮ್ಯೂಸಿಯಂನಲ್ಲಿ ಬಹಳಷ್ಟು ಭೂವಿಜ್ಞಾನದ ಪಳೆಯುಳಿಕೆಗಳನ್ನು ನೋಡಬಹುದು. ನಾವು ಚೆಕ್ ಮಾಡಿದ್ವಿ. ಫೀಲ್ಡ್ ಮ್ಯೂಸಿಯಮಲ್ಲಿ ಜಾಸ್ತಿ ಡೈನೋಸರ್ದು ಆ ಥರದ್ದು ಕೆಲವಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ ಅಂತ. ಸೊ ಆಮೇಲೆ ನಮ್ಮ ಹತ್ರ ಜಾಸ್ತಿ ಟೈಮು ಇರಲಿಲ್ಲ. ಫೀಲ್ಡ್ ಮ್ಯೂಸಿಯಂ ಇವತ್ತು ನೋಡಿಲ್ಲ ನಾವು. ಇದನ್ನು ಫೀಲ್ಡ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂತಲೇ ಕರೀತಾರೆ. 1869ರಲ್ಲೇ ಈ ಕಲೆಕ್ಷನ್ಸ್ ಎಲ್ಲ ಪ್ರಾರಂಭಿಸಿದ್ರಂತೆ. ಮುಖ್ಯವಾಗಿ ತುಂಬ ಈಜಿಪ್ಷಿಯನ್ ಮಮ್ಮೀಸ್ನ ತಂದು ಇಟ್ಕೊಂಡಿದ್ದಾರೆ ಇಲ್ಲಿ. ಅದಲ್ಲದೆ ಚೈನಾದಿಂದ, ಆಫ್ರಿಕಾದಿಂದ ತಂದಂಥ ಬಹಳಷ್ಟು ಸ್ಯಾಂಪಲ್ಸ್ ಇದ್ದಾವೆ. ದ ಫೀಲ್ಡ್ ಮ್ಯೂಸಿಯಮನ್ನು ಸರಿಯಾಗಿ ನೋಡಲಿಕ್ಕೆ ಅರ್ಧ ದಿನಕ್ಕಿಂತ ಜಾಸ್ತಿ ಸಮಯವೇ ಬೇಕಾಗ್ತದೆ. ಹಾಗೆ ನೋಡಿದರೆ ಈ ಚಿಕಾಗೋ ಊರಲ್ಲಿರೋ 60-70 ಮ್ಯೂಸಿಯಂ ನೋಡಲಿಕ್ಕೆ ಅರ್ಧರ್ಧ ದಿನ ಅಂದ್ರೂ 1 ತಿಂಗಳು ನಾವು ಇಲ್ಲೇ ಇರಬೇಕಾಗ್ತದೆ. ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಚಿಕಾಗೋದು ಸಿಟಿ ಸೆಂಟರ್. ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ದು ಬಹಳಷ್ಟು ಕ್ಯಾಂಪಸ್ ಆವರಣಗಳಿದ್ದಾವೆ. ಇದು ಸಿಟಿ ಸೆಂಟರ್ ಲಾ ಕಾಲೇಜ್ ಅಂತೆ, ಲಾ ಯೂನಿವರ್ಸಿಟಿ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಸಂಶೋಧನೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಇಲಿನಾಯ್ಸ್ ಯೂನಿವರ್ಸಿಟಿಯಲ್ಲಿ ಆಲ್ಬರ್ಟ್ ಮಿಕ್ಲೆಸನ್ ಅನ್ನೋರಿಗೆ ನೋಬೆಲ್ ಪ್ರಶಸ್ತಿ ಬಂದಿತ್ತಂತೆ 1907ನೇ ಇಸ್ವಿಯಲ್ಲಿ ಫಿಸಿಕ್ಸ್ನಲ್ಲಿ ರಿಸರ್ಚ್ ಮಾಡಿರೋದಕ್ಕೆ. ನೆದರ್ಲ್ಯಾಂಡರ್ ಅಂತ ಒಂದು ಥಿಯೇಟರ್ ಇದೆ ಇಲ್ಲಿ, ಫೇಮಸ್ ಅಂತೆ ಚಿಕಾಗೋದಲ್ಲಿ. ಮ್ಯೂಸಿಯಂ ಆಫ್ ಬ್ರಾಡ್ಕಾಸ್ಟ್ ಕಮ್ಯುನಿಕೇಷನ್ಸ್. ನೇವಿ ಪಿಯರ್ ಪ್ರವೇಶಿಸಿದ್ವಿ. ಈ ಆಟ ನಾನು ಕೊರಿಯಾದಲ್ಲಿ ಆಡಿದ್ದೆ, ಭಾಳ ಖತರ್ನಾಕ್ ಇದು. ಗಟ್ಟಿ ಹೃದಯ ಇದ್ರೆ ಮಾತ್ರ ಇದರಲ್ಲಿ ಹತ್ತಬೇಕು. ನೋಡ್ರಿ, ಮೇಲೆ ಹೋದ್ರೆ ದುಬುಕ್ಕಂತ ಕೆಳಗೆ ಬೀಳ್ತಾರೆ. ನೋಡ್ರಿ ಹೆಂಗೆ ತೀರಾಡ್ತಿದ್ದ ಹುಡುಗರು. ನೇವಿ ಪಿಯರ್ ಒಂದು ಕಾಲದಲ್ಲಿ ಹಡಗುಗಳು ಬಂದು ನಿಂದಿರಲಿಕ್ಕೆ ಮಾಡಿರುವಂಥ ಸ್ಥಳ ಈಗ ಬದಲಾಗಿದೆ. ಈಗ ಆಟದ ಸ್ಥಳವಾಗಿದೆ. ಚಿಕಾಗೋದ ಮಿಶಿಗನ್ ಮಹಾಸರೋವರದ ದಡದಲ್ಲಿ ತುಂಬ ಎಲ್ರಿಗೂ, ಇಲ್ಲಿಗೆ ಬರೋರು ಎಲ್ರಿಗೂ ಉತ್ಸಾಹಭರಿತ ಅನುಭವವನ್ನು ವರ್ಷದ ಎಲ್ಲ ದಿನಗಳಲ್ಲೂ ಇಲ್ಲಿ ನಾವು ಪಡೆಯಬಹುದು. ಈ ನೇವಿ ಪಿಯರ್ನ ವಿಶೇಷ ಅಂತಂದರೆ ಈ ಗೇಂಟ್ ವೀಲ್, ಈ ದೊಡ್ಡ ಚಕ್ರ ಏನಿದೆಯಲ್ಲ, ಇದು 200 ಅಡಿ ಮೇಲಕ್ಕೆ ಎತ್ತರಕ್ಕೆ ಹೋಗ್ತದೆ. ಅಲ್ಲಿಂದ ಮಿಚಿಗನ್ ಮಹಾಸರೋವರ, ಶಿಕಾಗೋದ ಕಟ್ಟಡ ಎಲ್ಲವನ್ನೂ ನೋಡಲಿಕ್ಕೆ ಅನುಕೂಲ ಆಗ್ತದೆ. ಮೇಲಿನಿಂದ ಮಹಾಸರೋವರ, ಪಕ್ಕಕ್ಕಿರೋ ಉದ್ಯಾನವನಗಳು, ಆಕಾಶದೆತ್ತರ ತಲೆ ಎತ್ತಿ ನಿಂತಿರೋ ಚಿಕಾಗೋದ ಗಗನಚುಂಬಿ ಸೌಧಗಳ ಸೌಂದರ್ಯ ಎಲ್ಲವನ್ನೂ ಮೇಲ್ಗಡೆಯಿಂದ ನೀವು ಸವಿಯಲಿಕ್ಕೆ ಸಾಧ್ಯ ಆಗ್ತದೆ, ನೋಡಬಹುದು. ಒಂದು ಕಾಲದಲ್ಲಿ ಅಂದಿನ ನೌಕಾಬಂದರಾಗಿದ್ದು ಇಂದು ವಿಶೇಷವಾದ ಪ್ರವಾಸಿ ತಾಣ ಆಗಿದೆ. ವರ್ಷ ಪೂರ್ತಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು
ನಡೀತಾ ಇರ್ತವೆ. ಕೆಳಗೆ ಥಿಯೇಟರ್ಸ್ ಇದ್ದಾವೆ, ರಂಗಮಂದಿರಗಳು, ಬಯಲು ರಂಗಮಂದಿರ, ಸಂಗೀತ, ನಾಟಕ ಎಲ್ಲದಕ್ಕೂ ಅವಕಾಶ ಇದೆ. ಉಳಿಲಿಕ್ಕೆ ವಸತಿ ಸೌಕರ್ಯ ಕೂಡ ಇದೆ ಇಲ್ಲಿ. ಸಾರ್ವಜನಿಕ ಸಭೆಗಳು ನಡೀತವೆ, ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವೆ. ಆಟ, ಊಟ, ತಿಂಡಿ, ಹೋಟ್ಲು ಎಲ್ಲವೂ ನಿಮ್ಮ ಕುಟುಂಬದವರೊಟ್ಟಿಗೆ ಬಂದು ಸಮಯ ಕಳೀಲಿಕ್ಕೆ ಪ್ರಶಸ್ತವಾದ ಸ್ಥಳ ನೇವಿ ಪಿಯರ್. ನಮ್ಮಂಥ ಯಾತ್ರಿಗಳು ಬರ್ತೀವಿ, ಚಿಕಾಗೋದವರು ಕೂಡ ಬರ್ತಾರೆ, ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅದಕ್ಕೆ ಕಾರಣ ಅಂದರೆ ಇಲ್ಲಿರೋ ವೈವಿಧ್ಯಮಯ ಚಟುವಟಿಕೆಗಳು, ಆಟಗಳು. ಇಲ್ಲಿ ಆಟಗಳು ಜನರ ಕುತೂಹಲವನ್ನು ಕೆದಕ್ತವೆ. ಏನಿದು, ಒಂದು ಸಾರಿ ನೋಡ್ಬಿಡೋಣ, ಒಂದು ಸಾರಿ ಹತ್ತಿ ಕೂತೇ ಬಿಡೋಣ. ಹೀಗೆ ನಮ್ಮ ಚೈತನ್ಯವನ್ನು ಉತ್ತೇಜಿಸುವಂಥ ಅನೇಕ ಕ್ರೀಡೆಗಳು, ನಮ್ಮ ಅನ್ವೇಷಣೆಗೆ ಸ್ಫೂರ್ತಿ ಸಿಗ್ತದೆ ಇಲ್ಲಿ. ಈ ನೇವಿ ಪಿಯರ್ ಈ ಕ್ರೀಡೆಗಳನ್ನೆಲ್ಲ ಪ್ರಾರಂಭಿಸಿ 108 ವರ್ಷ ಆಯ್ತಂತೆ. 108 ವರ್ಷದಿಂದ ಇಲ್ಲಿ ಜನ ಬರ್ತಾ ಇದ್ದಾರೆ, ಈ ಆಟಗಳನ್ನೆಲ್ಲ ಆಡ್ತಾ ಇದ್ದಾರೆ. ನೇವಿ ಪಿಯರ್ ಪ್ರಸ್ತುತ ಜನರಿಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಕೂಡ ಮಾಡಿದಾರಂತೆ. ಇಲ್ಲಿಯ ವಾಸ್ತುಶಿಲ್ಪಿಗಳು ಈ ಮಹಾ ಸರೋವರದ ದಡದ ಈ ಕ್ರೀಡಾ ಕ್ಷೇತ್ರಗಳನ್ನು ಆಕರ್ಷಕವಾಗಿ ಇಷ್ಟವಾಗುವ ರೀತಿಯಲ್ಲಿ ನವೀಕರಿಸ್ತಾನೇ ಇದ್ದಾರೆ, ಹೊಸದಾಗಿ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ ಉದ್ದದ ಸರೋವರದ ದಡದಲ್ಲಿ ಸುಮಾರು ಒಂದು 50 ಎಕರೆ ಇರ್ಬೋದು ಇಲ್ಲಿ ಭೂಮಿ. ಪ್ರತಿ ವರ್ಷ ಈ ಆಟಗಳನ್ನು ಆಡಲಿಕ್ಕೆ, ನೋಡಲಿಕ್ಕೆ 90 ಲಕ್ಷ ಜನ ಇಲ್ಲಿಗೆ ಸಂದರ್ಶನ ಮಾಡ್ತಾರಂತೆ. ತಿರುಗ್ತಾ ಇರೋ ಈ ದೊಡ್ಡ ಚಕ್ರನ 100 ವರ್ಷ ಆಗಿರೋದ್ರಿಂದ ಸೆಂಟೆನಿಯಲ್ ಗೇಂಟ್ ವೀಲ್ ಅಂತಲೇ ಕರಿತಾ ಇದ್ದಾರೆ ಈಗ. ಒಂದು ಕಾಲಕ್ಕೆ ಇದನ್ನು ಫೆರ್ರಿಸ್ ವೀಲ್ ಅಂತಿದ್ರಂತೆ, ಶಿಕಾಗೋ ವೀಲು ಅಂತಲೂ ಕರಿತಾ ಇದ್ರಂತೆ. ಅಮೇರಿಕಾದಲ್ಲೇ ಇದನ್ನು ಮೊಟ್ಟ ಮೊದಲಿಗೆ 1896ರಲ್ಲಿ ಮೊದಲು ಪ್ರಾರಂಭಿಸಿದ್ರು. ಗೇಂಟ್ ವೀಲ್ ಅಲ್ಲದೇ ವೇವ್ ಸ್ವಿಂಗರ್ ಅಂತ ಇದೆ, ಅಂದರೆ ಸಮುದ್ರದ ಅಲೆಗಳ ಥರ, ತರಂಗಗಳ ಥರ ತೂಗುವಂಥ ಒಂದು ಯಂತ್ರ ಇದೆ. ಕರೋಸಲ್, ಅದೇ ಮೊದಲು ತೋರಿಸಿದ್ನಲ್ಲ, ಮೇಲೆ ಹೋಗಿ ಕೆಳಗಡೆ ದಪ್ಪ ಅಂತ ಬೀಳಿಸೋದು, ಅದು ಬಹಳ ಅದ್ಭುತವಾದ ಸಾರ್ಥಕ ಅನುಭವವನ್ನು ಈ ಆಟಗಳು ಎಲ್ರಿಗೂ ಕೊಡ್ತವೆ, ಎಲ್ಲ ವಯಸ್ಸಿನವ್ರಿಗೆ. ಮಕ್ಕಳಿಗಂತೂ ಬಿಡ್ರಿ, ಇನ್ನೂ ಅನೇಕ ಆಕರ್ಷಣೆಗಳಿದ್ದಾವೆ, ಆಟಗಳಿದ್ದಾವೆ. ಇಲ್ಲಿ ಒಂದು ಮಕ್ಕಳ ಮ್ಯೂಸಿಯಂ ಕೂಡ ಇದೆ, ಬಹಳ ವಿಶೇಷತೆಯಿಂದ ಕೂಡಿದೆಯಂತೆ. ಮಕ್ಕಳು ತುಂಬ ಸಂತೋಷ ಪಡ್ತಾರಂತೆ ಒಳಗಡೆ ನೋಡಿ. ಏನಿಲ್ಲ, ನೀವು ಪ್ರವೇಶ ದ್ವಾರದಿಂದ 1 ಕಿಲೋಮೀಟರ್ ಉದ್ದ ಇರೋ ಈ ನೇವಿ ಪಿಯರ್ನ ದಂಡೆವರೆಗೂ ನಡ್ಕೊಂಡು ಹೋಗಿ ಅಲ್ಲಿನ ಬೆಂಚ್ಗಳ ಮೇಲೆ ಕೂತ್ಕೊಂಡು ಸುಮ್ಮನೆ ಮಿಶಿಗನ್ ಮಹಾಸರೋವರನ್ನು ನೋಡ್ತಾ ಕೂಡೋದೇ ಒಂದು ಸುಂದರ ಅನುಭವ, ಒಂದು ಅವಿಸ್ಮರಣೀಯ ಆನಂದದ ಅನುಭವವನ್ನು ಶಿಕಾಗೋದ ನೇವಿ ಪಿಯರ್ನಲ್ಲಿ ನಾವು ಪಡೆಯಬಹುದು. So you get 3 hair coffees, just a nice tea in the back as well. ಮಾಹಿ